ನಮಸ್ಕಾರ ವೀಕ್ಷಕರೇ. ಸೊ ನೀಟ್ 2024 ಆಗಲಿದೆ. KCET 2024 ಇನ್ ಕಾಮನ್ ಅಪ್ಲಿಕೇಶನ್ KE ಬಿಟ್ಟಿದ್ದಾರೆ ನೋಡಿ. ಪ್ರೆಸೆಂಟ್ಲಿ ಚೆಕ್ ಮಾಡಿದಾಗ ಈ ವಿಡಿಯೋ ಮಾಡೋ ಸಂದರ್ಭದಲ್ಲಿ ನೋಡಿದಾಗ ಸರ್ವರ್ ಏರ್ ಅಂತ ಬರ್ತಾ ಇದೆ. ಅಂದ್ರೆ ಒಟ್ಟಾಗಿ ಅಲ್ಲಿ ಸರ್ವರ್ ಡೌನ್ ಇದೆ. ಓಕೆ, ಸರ್ವಿಸ್ ನಾಟ್ ಅವೈಲೇಬಲ್ ಅಂತ ಬರ್ತಾ ಇದೆ. ನೀವು ಚೆಕ್ ಮಾಡಿದಾಗ ಅಪ್ಲಿಕೇಶನ್ ಹಾಕಕ್ಕೆ ಟ್ರೈ ಮಾಡಿದಾಗ ಭಯ ಪಡೋ ಅವಶ್ಯಕತೆ ಇಲ್ಲ. ನಾಳೆ ಆಲ್ಮೋಸ್ಟ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದು ಬಹಳಷ್ಟು ದಿನಗಳು ಇದೇ ರೀತಿ ಮುಂದುವರೆದ್ರೆ ಫೆಬ್ರವರಿ 10 ಲಾಸ್ಟ್ ಡೇಟ್ ಇದೆ ನೋಡಿ. ಒಟ್ಟಾಗಿ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಬಟ್ ಇನ್ನೂ ಸಮಯ ಅವಕಾಶವಿದೆ. ಭಯ ಪಡುವಂತ ಅವಶ್ಯಕತೆ ಇಲ್ಲ. ದಯವಿಟ್ಟು ವೇಟ್ ಮಾಡಿ. ಬಹಳ ಮುಖ್ಯವಾಗಿ ನಾನ್ ಕಾಮನ್ ಆಗಿ ಪೇರೆಂಟ್ಸ್ ಅಲ್ಲಿ ನೋಡುವಂತಂದ್ರೆ ಮಕ್ಕಳಲ್ಲಿ ನೋಡುವಂತ ಮಿಸ್ಟೇಕ್ ಏನು ಅಂತಂದ್ರೆ, ನೀವು ಡ್ರಾಫ್ಟ್ ಕಾಪಿ ತೆಗೆದುಕೊಳ್ಳುತ್ತಾನೆ ಫೈನಲ್ ಅಪ್ಲೈ ಮಾಡ್ತಾ ಇದ್ದಾರೆ. ಫೈನಲ್ ಕಾಪಿ ತೆಗೆದುಕೊಂಡ ನಂತರ ಗೊತ್ತಾಗ್ತಾ ಇದೆ ನೀವು ಕನ್ನಡ ಮೀಡಿಯಂ ಆಗಿರ್ಬೋದು, ರೂರಲ್ ಆಗಿರ್ಬೋದು, ಅಥವಾ 379J ಆಗಿರ್ಬೋದು, ಅಥವಾ ರಿಸರ್ವೇಶನ್ ಸಂಬಂಧಪಟ್ಟಾಗೆ ತಪ್ಪು ಮಾಡ್ತಾ ಇದ್ದೀರಾ. ಓಕೆ, ಸೊ ಆ ರೀತಿ ಮಾಡೋದು ಬೇಡ. ಯಾರೆಲ್ಲ ಮಾಡಿದ್ದೀರಾ ಇಟ್ಸ್ ಓಕೆ, ಬಟ್ ನೆಕ್ಸ್ಟ್ ಎಡಿಟಿಂಗ್ ಆಪ್ಷನ್ ಬಿಡ್ತಾರೆ, ಎಡಿಟ್ ಮಾಡ್ಕೊಳ್ಬಹುದು. ಬಟ್ ಯಾರು ಮಾಡಿಲ್ಲ ದಯವಿಟ್ಟು ನೀವು ಡೈರೆಕ್ಟ್ಲಿ ಫೈನಲ್ ಕಾಪಿ ತೆಗೆದುಕೊಳ್ಳೋದು ಬೇಡ. ಡ್ರಾಫ್ಟ್ ಕಾಪಿ ತೆಗೆದುಕೊಂಡು ಪ್ರಿಂಟ್ಔಟ್ ತೆಗೆದುಕೊಂಡು ಪೇರೆಂಟ್ ಜೊತೆ ಡಿಸ್ಕಸ್ ಮಾಡಿ. ಅದ್ರ ಬಗ್ಗೆ ಯಾರಿಗೆ ನಾಲೆಜ್ ಇದೆ ಅವರೊಂದಿಗೆ ಡಿಸ್ಕಸ್ ಮಾಡಿ ಫೈನಲಿ ನೀವು ಪೇಮೆಂಟ್ ಮಾಡಿ ಫೈನಲ್ ಕಾಪಿ ತೆಗೆದುಕೊಳ್ಬೇಕು. ಅರ್ಥ ಇದೆ ಅನ್ಕೋತಾಯಿದ್ದೀನಿ. ಓಕೆ, ಸೊ ಕಾಮನ್ ಆಗಿ ಬಹಳಷ್ಟು ಆ ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ಮತ್ತೆ ಸ್ಟಡಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಆಲ್ಮೋಸ್ಟ್ 4th ಅಥವಾ 5th ಸ್ಟ್ಯಾಂಡರ್ಡ್ ಇಂದ ಫೆಚ್ ಆಗ್ತಾ ಇದೆಯಪ್ಪ ಅಂದ್ರೆ ನಿಮಗೆ ಆ ಒಂದು ಸ್ಟಡಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಸಪೋಸ್ 11th 12th ಮಾತ್ರ ಅಪ್ಲೋಡ್ ಮೀನ್ಸ್ ಅದು ಫೆಚ್ ಮಾಡ್ತಾ ಇದೆ ಸ್ಯಾಟ್ಸ್ ನಂಬರ್ ಇಂದ ಅಂತಂದ್ರೆ ಓಕೆ, ದಯವಿಟ್ಟು ವೇಟ್ ಮಾಡಿ. ಅಂದ್ರೆ 11th 12th ಏನು ಅಪ್ಲೋಡ್ ಮಾಡೋ ಅವಶ್ಯಕತೆ ಇರುವಾಗ ಆಟೋಮೆಟಿಕ್ಲಿ ಫೆಚ್ ಆಗಿದೆ. ಬಟ್ ಉಳಿದಿದ್ದೆಲ್ಲ ನಿಮಗೆ ಅಪ್ಲೋಡ್ ಮಾಡಲೇಬೇಕಾಗುತ್ತೆ. ಓಕೆ, ಆಮೇಲೆ ಸ್ಯಾಟ್ ಸಂಬಂಧಪಟ್ಟಾಗಿ ನಾವು ನೋಡುವಾಗ ಯಾರಿಗೆ ಮೊದಲು ಸ್ಯಾಟ್ಸ್ ನಂಬರ್ ಅವೈಲೇಬಲ್ ಆಗಿರೋದಿಲ್ಲ, ಫಾರ್ ಎಕ್ಸಾಂಪಲ್ 2007, 10, 12 ಈ ರೀತಿ ಪಾಸ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಸ್ಯಾಟ್ಸ್ ನಂಬರ್ ಇರುವುದಿಲ್ಲ. ಸೊ ವೇಟ್ ಮಾಡಿ, ಭಾಳ ಬೇಗನೆ ಅದನ್ನ ಕರೆಕ್ಷನ್ ಮಾಡ್ತಾರೆ. ಅಂದ್ರೆ ನೀವು ಅಂದ್ರೆ ಮೊದಲು ವಿದ್ಯಾರ್ಥಿಗಳು ಸ್ಯಾಟ್ಸ್ ನಂಬರ್ ಇರುವುದಿಲ್ವೋ ಅವರು ಸ್ಯಾಟ್ಸ್ ನಂಬರ್ ಇಲ್ಲದೇನು ಸಹ ನೀವು ಮುಂದುವರಿಬಹುದು. ಆ ಒಂದು ಫೆಸಿಲಿಟಿ ಭಾಳ ಬೇಗನೆ ಮಾಡ್ತಾರೆ. ಭಾಳ ಜನ ಟ್ರೈ ಮಾಡ್ತಾ ಇದ್ದೀರಾ, ಬಟ್ ಸ್ಯಾಟ್ಸ್ ನಂಬರ್ ಇಲ್ಲ, ಆ ಕಡದಿಂದಾಗಿ ಮುಂದೆ ಹೋಗ್ತಾ ಇಲ್ಲ ಅಂತ ಸರ್ ನನಗೆ ಯೂಸಲಿ ಇನ್ಸ್ಟಾಗ್ರಾಮ್ನಲ್ಲಿ ಆಗ್ತಾ ಇದ್ರೆ ಇನ್ಸ್ಟಾಗ್ರಾಮ್ ID ತೋರಿಸ್ತಾ ಇದ್ದೀನಿ, ಫಾಲೋ ಮಾಡಿ. ಓಕೆ, ಮತ್ತೆ ಆಮೇಲೆ ಯಾರಿಗಾದ್ರೂ ಕಸ್ಟಮೈಸ್ಡ್ ಗೈಡೆನ್ಸ್ ಬೇಕಾಗಿತ್ತು ಅಂದ್ರೆ ಮಾತ್ರ ನಾನು ತೋರಿಸಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಯೂಸಲಿ ವಿಡಿಯೋ ನೋಡಿದ್ರೆ ಯಾವುದೇ ರೀತಿ ಬೇಕಾಗೋದಿಲ್ಲ, ಬಟ್ ಆದರೂ ಸಹ ನಿಮಗೆ ಪರ್ಸನಲ್ ಇದಕ್ಕೆ ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ಅಪ್ ಟು ಅಡ್ಮಿಷನ್ಸ್ ಆಗುವವರೆಗೂ ನಿಮಗೆ ಗೈಡೆನ್ಸ್ ಬೇಕಾಗಿತ್ತು ಅಂದ್ರೆ ಮಾತ್ರ ನೀವು ವಾಟ್ಸಪ್ ನಂಬರ್ ಯೂಸ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಮೆಂಬರ್ಶಿಪ್ನ ಪಡ್ಕೊಳ್ಬೋದು. ಇಲ್ಲಾಂದ್ರೆ ಅವಶ್ಯಕತೆ ಇರೋದಿಲ್ಲ. ವಿಡಿಯೋ ನೋಡಿದ್ರೆ ಸಹ ಈಸಿಲಿ ಅದನ್ನ ನೀವು ಕೌನ್ಸಿಲಿಂಗ್ ಫ್ರೀ ಮಾಡ್ಕೊಳ್ಬೋದು. ಓಕೆ, ಸೊ ಫೈನ್. ಅರ್ಥ ಆಯ್ತು ಗೊತ್ತಾದ್ರೆ ನೀವು ಇದೇ ರೀತಿ ಅಪ್ಡೇಟ್ ನೀಡ್ತಾ ಇರ್ತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಹಾಕಿ ವಿಡಿಯೋ ಮುಖಾಂತರ ಸಾಲ್ವ್ ಮಾಡಲು ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಮುಂದೆ ಚೆಕ್ ಕೇರ್. ಬಾಯ್.